ನಮಸ್ಕಾರಗಳು. ಈಗ ನಾವು ಗೋಡಿಯಾಳ ಜೇರಂಕಲಿ ಒಂದು ರಸ್ತೆಯಲ್ಲಿ ಇದ್ದೇವೆ. ಇಲ್ಲಿ ಒಬ್ಬರು ಪಟ್ಪಟ್ ತಗೊಂಡು ಕುಂತಿದ್ದಾರೆ. ನೀವು ಯಾರು ರೀ? ಯಾಕೆ ಪಟ್ಪಟ್ ತೊಗೊಂಡು ಕೂತೀರಿ? ಕೆಸರು ಸಿಕ್ಕಿಬಿದ್ದಾರಿ. ಕೆಸರು ಯಾಕೆ ಸಿಗ್ಬಿದ್ದರಿ? ಮಳೆ ಆಗ್ಯದ್ರಿ. ಮತ್ತೆ ಏನು ಮಾಡೋದ್ರಿ? ಮತ್ತೆ ಎಲ್ಲಿ ಹಿಡಿದು ಏನೇನಾಗ್ಯದ್ರಿ ಇದು? ಏನು ಅಲ್ಲಿ ಹಿಡ್ಕೊಂಡು ಆದಿ ಮನೆ ಹಿಡ್ಕೊಂಡು ಬರ್ಲತ್ತೀವಿ ರೀ. ಕೆಸರೇ ಸಿಕ್ಬಿಡ್ತದ. ಎಷ್ಟು ಕಿಲೋಮೀಟ್ರ್ ಬಂದಿರಿ ನೀವು? ಈಗ ಒಂದು 2 ಕಿಲೋಮೀಟ್ರ್ ಬಂದಿರಿ. ಎಷ್ಟು ಸಲ ಸಿಕ್ಕೊಂಡು ಬಿದ್ದೀರಿ? ಹಿಂಗೆ ಈಗ 3 ಸಲ ಸಿಕ್ಕಿಬಿದ್ದೀರಿ. ಅಂದ್ರೆ ಹಿಂಗೆ ಕೆಸರು ತೆಗಿಯೋದು ಹಿಂಗೆಲ್ಲ ನಡೆದ್ರಿ? ಹಾಂ ರೀ. ಇದು ರಸ್ತೆ ಎಲ್ಲಿ ಹಿಡಿದು ಎಲ್ಲಿ ತನಕ ಹೋಗ್ತದೆ? ಇದು ಜೇರಂಕಲ್ ಸರ್ವೇದಿಂದ ಭಾಳ ರೋಡಿಗೆ ಹೋಗ್ತದೆ. ಮತ್ತು ಇದು ಒಮ್ಮರೆ ಡಾಂಬರೀಕರಣ ಆಗ್ಯದಿಲ್ಲ ರೀ? ಆಗಿಲ್ಲ ರೀ. ಮತ್ತು ಕಡಿಕಾರಣ ಏನೂ ಇಲ್ಲ ರೀ. ಸೇಡಿ ವರ್ಕ ಏನೂ ಇಲ್ಲ ರೀ. ಮತ್ತು ಇಲ್ಲಿ ಏನೋ ನೀವು ರೋಡಿಗೆ ಹೋಗೋದ್ರಾಗ ಎಷ್ಟು ಸಲ ಹೆಂಗೆ ಮಾಡ್ತೀರಿ? ಇನ್ನೂ 3 ಸಲ ರೀ. ಒಟ್ಟು 2 ಕಿಲೋಮೀಟ್ರದಾಗ 3 ಸಲ. ಹಾಂ ರೀ. ಅಂದ್ ಗೋಡಿಯಾಳದಿಂದ ಜೇರಂಕಲ್ ತನಕ ರಸ್ತೆ ಎಷ್ಟು ಕಿಲೋಮೀಟ್ರ್ ಆಗ್ತದೆ? ಅದು ಒಂದು 8 ಕಿಲೋಮೀಟ್ರ್ ರೀ. 8 ಕಿಲೋಮೀಟ್ರ್ ರಸ್ತದ. ಈಗ ದಂಡಿತನ ಹಿಂಗೆ ಹಂಗೆ ರೀ. ಈಗ ಬರೀ ಬ್ಯಾಸಿಯಾಗ ಮಳೆ ಆದರೂ ಹಿಂಗೆ ಸಿಕ್ಕೊಂಡು ಬೀಳ್ತಾವೆ. ಇನ್ನು ಮಳೆಗಾಲದಾಗ ಮಳೆ ಆದ್ರೆ ಹೆಂಗೆ ಇಲ್ಲ ರೈತರ ಪರಿಸ್ಥಿತಿ? ಭಾಳ ಗಂಭೀರ ರೀ ಇದು. ಮತ್ತು ನೀವು MLA MP ಗಳಿಗೆ ಮತ್ತು ಇಲ್ಲಿ ಗ್ರಾಮ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಹೇಳ್ಬೇಕು. ಯಾರಿಗೆ ಹೇಳಿದ್ರಿ? ಕೆರೆ ಮಾಡಲ್ಲ ರೀ. ಒಟ್ಟು ಯಾರು ಕೆರೆ ಮಾಡಿಲ್ಲ. ಕೆರೆ ಮಾಡಿಲ್ಲ ರೀ. ನಾನು ಶ್ರೀಶೈಲ ಸಿದ್ದಪ್ಪ ಆಳೂರು, ಕೃಷಿ ಕಲ್ಯಾಣ ನಗರ, ಚಡ್ಚಣ ತಾಲೂಕು, ವಿಜಯಪುರ ಜಿಲ್ಲೆ, ಗೋಡಿಯಾಳ ಗ್ರಾಮ. ಸುಮಾರು 20-30 ವರ್ಷಗಳಿಂದ ಈ ರಸ್ತೆ ಹೀಗೇನೆ ನೀರಿನಿಂದ ಆವೃತಗೊಂಡು ಗಿಡ ಮರಗಳು ಬಿದ್ದು ಅಲ್ಲೆಲ್ಲಿಗೆ ರಸ್ತೆಗಳು ಬಂದಾಗ್ತವೆ ಮತ್ತು ತಂಟೆ ತಕರಾರುಗಳಾಗ್ತವೆ. ಈ ಹಿಂದೆ 18 ಸಲ ಸರ್ಕಾರಕ್ಕೆ ಹಾಗೂ ಸಂಬಂಧಿಸಿದ ಇಲಾಖೆಗಳಿಗೆ ಹೇಳಿದರೂ ಕೂಡ ನಮ್ಮ ಒಂದು ಸಮಸ್ಯೆಗೆ ಪರಿಹಾರ ಇಲ್ಲ ಅಂತಕ್ಕಂಥದ್ದು ನಮ್ಮ ಭಾಗದ ರೈತರ ಸಮಸ್ಯೆ. ಆದಷ್ಟು ಬೇಗನೆ ಗೋಡಿಯಾಳ ಜೇರಂಕಲಿ ರಸ್ತೆ ಡಾಂಬರೀಕರಣ ಮಾಡಿ, ಖಡೀಕರಣ ಮಾಡಿ ರೈತರಿಗೆ ಸುಗಮಗೊಳಿಸಬೇಕಾಗಿ ಕಳಕಳಿಯ ವಿನಂತಿ. ನಮಸ್ಕಾರಗಳೊಂದಿಗೆ ಮೊಬೈಲ್ ನಂಬರ್ 7892941796. ನಿಮ್ಮ ಪೂರ್ಣ ಹೆಸರೇನು? ವಿಠಲ್ ಬೂದಿಯಾಳ್. ನಿಮ್ಮದು ತೋಟ ಎಲ್ಲಿ ಬರುತ್ತೆ? ಇಲ್ಲೇ ಬರ್ತಾರೆ. ಹಾಂ, ಆದಷ್ಟು ಬೇಗನೆ ನೀವೆಲ್ಲ MLA MP ಸರ್ಕಾರಕ್ಕೆ ಹೋಗಿ ಮನವಿ ಕೊಟ್ಟು ಈ ರಸ್ತೆಯನ್ನು ಡಾಂಬರೀಕರಣ ಮಾಡ್ಕೋಬೇಕಂತೇಳಿ ನಮ್ಮ ಒಂದು ವಿನಂತಿ. ನಮಸ್ಕಾರ.